ಓಕೆ, ಫ್ಯಾನ್ಸ್ ಗಳಿಗೆ ಏನಂತಂದ್ರೆ RCB ಅಂದ್ರೆ ವಿರಾಟ್ ಕೊಹ್ಲಿ ಅಂತ ಅವ್ರ ತಲೆಯಲ್ಲಿ ಆಲ್ರೆಡಿ ಇದೆ. ನಾಳೆ ಗೇಮ್ ಅಲ್ಲಿ ವಿರಾಟ್ ಕೊಹ್ಲಿ ಅವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ನೀವು? ಅಂದ್ರೆ ಅವರಿಂದ ಬಿರುಸಿನ ಆಟನ ನಾವು ನಾಳೆ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಸ್ಟಿಲ್ ಅವರ ಒಂದು ಸ್ಟ್ರೈಕ್ ರೇಟ್ ಅಲ್ಲಿ ಒಂದು 60-70 ಹೊಡೆಯೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನಾಳೆ ಅವರೇ ಮೈನ್ ನಿಲ್ಬೇಕಾಗಿರೋದು. ಬೇರೆಯವರಿಗೆಲ್ಲ ಆ ಪಿಚ್ ಅಲ್ಲಿ ಅಂದ್ರೆ ಒಂದಷ್ಟು ಅನುಭವ ಕೊರತೆ ಇದ್ದೇ ಇರುತ್ತೆ. RCB ಹೊಸ ಟೀಮ್ ಆಗಿರುತ್ತೆ, ಆ ಒಂದು ಸ್ಟ್ರಾಟಜಿ ಅದೆಲ್ಲ ನೋಡ್ಕೊಂಡಾಗ ಕೊಹ್ಲಿ ಅವರು ಒಂದ್ ಸ್ವಲ್ಪ ಅದೇ ಒಂದು ಮಿನಿಮಮ್ ಸ್ಟ್ರೈಕ್ ರೇಟ್ ಅಲ್ಲಿ ಆಡೋ ಚಾನ್ಸಸ್ ಇರುತ್ತೆ ಕೊಹ್ಲಿ ಅವರು ಆಟ. ಸೊ ಇನ್ನೊಂದ್ ಏನಂತಂದ್ರೆ ಒಂದು ಕೊಹ್ಲಿ ಫ್ಯಾನ್ ಆಗಿ ಕೊಹ್ಲಿ ಸೆಂಚುರಿ ಹೊಡಿಬೇಕು ಅನ್ನೋದು ಇದ್ದೇ ಇರುತ್ತೆ. ಸೊ ನಮ್ಮ RCB ಕಡೆಯಿಂದ ಈ ಸೀಸನ್ ಯಾರು ಸೆಂಚುರಿ ಇಲ್ಲ, ಫಸ್ಟ್ ಕೊಹ್ಲಿನೇ ಹೊಡಿಲಿ ಅನ್ನೋದು ಒಂದು ಆಸೆ ಇರುತ್ತೆ. ಇನ್ನ ಅವ್ರೇನಾದ್ರು ಒಂದು 5 ಓವರ್ ಇದ್ರು ಸಾಕು, ಆ ಮ್ಯಾಚ್ ನಮ್ ಕಡೆ ಟರ್ನ್ ಆಗೋದಂತೂ ಗ್ಯಾರಂಟಿ. ಸೊ ಅದೇ ಎಲ್ಲಾ ಫ್ಯಾನ್ಸ್ ನಮಗೂ ಅದೇ ಮೇನ್ ಏನಂದ್ರೆ ಅವ್ರದ್ದು ಲಾಸ್ಟ್ 2 ಮ್ಯಾಚಸ್ ಇಂದ ಓಪನಿಂಗ್ ಒಂದ್ ಸ್ವಲ್ಪ ಪವರ್ ಪ್ಲೇ ಅಲ್ಲೇ ವಿಕೆಟ್ ಬೀಳ್ತಿದೆ. ಅವ್ರು ಅದನ್ನ ಒಂಚೂರು ಕಾನ್ಸಂಟ್ರೇಟ್ ಮಾಡಿ ಅವ್ರ ಓಪನಿಂಗ್ ಅಲ್ಲಿ ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ರೆ ಒಳ್ಳೆ ರನ್ ಕೊಡ್ಬೋದು. ಏನು ಎಲ್ಲ ಹೇಳ್ತಿರಲ್ಲ 300 ಟಾರ್ಗೆಟ್ ಕೊಡ್ಬೇಕು ಅಂತ. ಸೊ ನಾಳೆನ ಮ್ಯಾಚ್ ಅಲ್ಲಿ RCB ಗೆ ಆತರ ಹೊಡೆಯೋ ಚಾನ್ಸ್ ಇದೆ, ಬಟ್ ಅದು ಬೌಲಿಂಗ್ ಪಿಚ್ ಆಗಿರೋದ್ರಿಂದ ಸ್ವಲ್ಪ ಅದೇ ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಇತ್ತು. ಎಲ್ಲರೂ ಹೇಳ್ಕೊ ಬರ್ತೀರಾ 300 ಸ್ಕೋರ್ ಮಾಡ್ಬೇಕು ಅಂತ. ಸೊ ನಾಳೆ ಮಾಡ್ತಾರಾ? ಅದೇ ಹೇಳ್ತಾ ಇಲ್ವಾ, ಪಿಚ್ ಸ್ವಲ್ಪ ಅದು ಬೌಲಿಂಗ್ ಪಿಚ್ ಆಗಿರೋದ್ರಿಂದ ಅಷ್ಟು ರನ್ ಜಾಸ್ತಿ ಬರಲ್ಲ. 300 ಕಷ್ಟನೇ, ಬಟ್ RCB ಯಾವಾಗ ಏನಂತ ಹೇಳಕ್ ಆಗಲ್ಲ. ಪಾಸಿಬಲ್ ಸ್ವಲ್ಪ ಚಾನ್ಸಸ್ ಕಮ್ಮಿನೇ, ಉಳಿದಿರೋ ಮ್ಯಾಚಸ್ ಅಲ್ಲಿ ಹೊಡೆಯೋ